ಡಿವೋರ್ಸ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಂತ ದಿನ ಇವತ್ತು. ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ದರ್ಶನ ಆಗಿದೆ. ಬೆಳಗ್ಗೆ 6:30ಯಿಂದಲೇ ಸೆಲೆಬ್ರಿಟೀಸ್ಗೋಸ್ಕರ, ಅಭಿಮಾನಿಗಳಿಗೋಸ್ಕರ ಸಿನಿಮಾ ದರ್ಶನವನ್ನ ಮಾಡಿಸಲಾಗಿದೆ. 500ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ಎಲ್ಲಾ ಥಿಯೇಟರ್ಗಳ ಬಳಿ ಅಭಿಮಾನಿಗಳ ಸಡಗರ ಮುಗಿಲು ಮುಟ್ಟಿದೆ. ಪ್ರಮುಖವಾಗಿ ಬೆಂಗಳೂರಿನ ನರ್ತಕಿ ಥಿಯೇಟರ್ನಲ್ಲಿ ದರ್ಶನ್ ಪತ್ನಿ ನಟಿ ರಚನಾ ರೈ, ಹಾಗೆಯೇ ದರ್ಶನ್ ಮಗ ವಿನೇಶ್ ಮತ್ತೆ ಗೆಳೆಯ ಧನ್ವೀರ್ ಬಂದಿದ್ದಾರೆ. ಸಿನಿಮಾನ ಅಭಿಮಾನಿಗಳ ಜೊತೆಯಲ್ಲಿ ಕೂತ್ಕೊಂಡು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹೋಟೆಲ್ ಹಬ್ಬ ಮಾಡ್ತಾ ಇದ್ದಾರೆ ಇವತ್ತು. ದರ್ಶನ್ ಅಭಿಮಾನಿಗಳು ಮಾಸ್ ಹೀರೋ, ಕರ್ನಾಟಕದಾದ್ಯಂತ ಅಭಿಮಾನಿಗಳನ್ನ ಹೊಂದಿರುವಂತ ಹೀರೋ ಆಗಿರೋ ಕಾರಣ ಮತ್ತೊಂದು ಕಡೆ ಕಾನೂನು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಹಾಗಾಗಿ ಈಗ ಅಭಿಮಾನಿಗಳೇ ದರ್ಶನ್ ಕೈ ಹಿಡಿಬೇಕು ಅಂತ ನಿರ್ಧಾರ ಮಾಡಿದ್ರು. ಅದಕ್ಕೋಸ್ಕರ ಸಿನಿಮಾ ಬರಲಿ ಅಂತ ವೇಟ್ ಮಾಡ್ತಾ ಇದ್ರು. ಇವತ್ತು ಇಡೀ ದಿವಸ ಎಷ್ಟು ಶೋಸ್ ಇದೆ ಅಷ್ಟು ಶೋಸ್ಗೆ ಹೋಗಬೇಕು ಅಂತಲೂ ಕೆಲವರು ಡಿಸೈಡ್ ಮಾಡ್ಕೊಂಡು ಬೆಳಿಗ್ಗೆ 6:30ಗೆ ಬಂದ್ಬಿಟ್ಟಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ವಿಜಯಲಕ್ಷ್ಮಿ ಅವರು ಫ್ಯಾನ್ಸ್ ಜೊತೆಯಲ್ಲಿ ಕೂತ್ಕೊಂಡು ಫಸ್ಟ್ ಡೇ ಫಸ್ಟ್ ಶೋ ವೀಕ್ಷಣೆ ಮಾಡ್ತಾ ಇದ್ದಾರೆ. ಗಂಡನ ಅನುಪಸ್ಥಿತಿಯಲ್ಲಿ ಗಂಡ ಕಳಿಸಿದಂಥ ಮೆಸೇಜನ್ನು ಅಭಿಮಾನಿಗಳಿಗೆ ತಲುಪಿಸಿ ತಾವು ಕೂಡ ಅಭಿಮಾನಿಗಳ ಜೊತೆ ಕೂತು ಸಿನಿಮಾನ ನೋಡ್ತಾ ಇದ್ದಾರೆ. ಇಟ್ಕೊಂಡಿದೀವಿ ಇವತ್ತು ಕೈಯಲ್ಲಿ ಪೇಂಟಿಂಗ್ ಮಾಡಿರೋದು. ಸೊ ನಮ್ಮ ಬಾಸ್ ಇವತ್ತು ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆಲ್ಲೇ ಇದ್ದಾರೆ ನೋಡಿ. ಈ ಮುಖಾಂತರ ನಾವು ನಮ್ಮ ಹೃದಯದಲ್ಲಿ ಅವರು ನಮ್ಮನ್ನ ಯಾವತ್ತು ನನ್ನ ಸೆಲೆಬ್ರಿಟೀಸ್ ಅಂತ ಅವ್ರ ಹೃದಯದ ಮೇಲೆ ಹಾಕೊಂಡ್ರು. ಅವತ್ತು ನಮಗೆ 100 ಪಟ್ಟು ಜಾಸ್ತಿ ಆಗಿದೆ. ಸೊ ಪ್ರತಿ ವರ್ಷ ನಾನು ಹಾಡು ಮಾಡಿರೋದು ಅದೇ ರೀತಿಗೆ. ಅವ್ರು ಕೊಟ್ಟಿರೋ ಅಭಿಮಾನ, ಅವ್ರ ಪ್ರೀತಿ ಎಲ್ಲ ಇವತ್ತು ನಮ್ಮ ಹೃದಯದಲ್ಲಿ ನಾವು ಅವ್ರನ್ನ ನಮ್ಮ ಹೃದಯದಲ್ಲಿ ಇಟ್ಟಿದ್ವಿ. ಉಸಿ ಹೋಲಕ್ಕೆ ಅಂದಾಗನೇ ಅವಾಗಲೇ ಬ್ರ್ಯಾಂಡ್ ಡಿಬಾಸ್ ಬ್ರ್ಯಾಂಡ್ ಅಂತ ಇದ್ದಾಗ ಬಂದಾಗ ಅವರೊಂದು ಬ್ರ್ಯಾಂಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಥರ ಬ್ರ್ಯಾಂಡ್ ಸೆಟ್ನ ಕ್ರಿಯೇಟ್ ಮಾಡೋಕ್ಕೆ ಯಾರು ಸಾಧ್ಯನೇ ಇಲ್ಲ. ಬಾಕ್ಸ್ ಆಫೀಸ್ ನಮ್ಮ ಬಾಸ್ ಇದ್ದಾರೆ. ನಾನು ಹೇಳೋದು ಒಂದು ಮಾತು, ಅಣ್ಣ ಚೊಳೆಲ್ ನಡೀತಾ ಇದ್ದಾರೆ. ನಾವು ಹಾಸನ, ಮಂಡ್ಯ, ತುಮಕೂರಿಂದ ಬಂದು ಇವತ್ತಿನ ಮಾಡ್ತಾ ಇದೀವಿ. ಅಣ್ಣಂಗೆ ಎಲ್ಲಿದ್ರು ಚೊಳ್ಳಿ ನಡಗಿರೋ ಹುಲಿನೇ ಅದು. ಹಸುವಾದಂತ ಮಮತಾ ತಿನ್ನಲ್ಲ, ಅದು ಹುಲಿನೇ ಅದು. ನಮ್ಗೆ ಮನೆ ದೌರಂ ಡಿ ಬಾಸು, ನಮ್ಗೆ ಇಲ್ಲ ಅಭಿಮಾನಿಗಳಿಗೆ ಮನೆ ದೌರಂ ಡಿ ಬಾಸು. ಮುಂಚೆ ನಾವು ಅಮೃತಸರ ಇದ್ರು, ಅವ್ರ ಜಾಗಕ್ಕೆ ನಮ್ಮ ಡಿ ಬಾಸ್ ಬಂದಿದ್ದಾರೆ. ಆ ಕದಾರ ಹುಲಿ ಸ್ಥಾನ ತುಂಬಕ್ಕೆ ಆ ಡಿ ಬಾಸ್ ನಮ್ಗೆ ಬಂದಿರೋದು. ಬಾಸ್ ಇಟ್ಕೊಂಡಿದೀವಿ ಇವತ್ತು ಕೈಯಲ್ಲಿ ಪೇಂಟಿಂಗ್ ಮಾಡಿರೋದು. ಸೊ ನಮ್ಮ ಬಾಸ್ ಇವತ್ತು ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆಲ್ಲೇ ಇದ್ದಾರೆ ನೋಡಿ. ಈ ಮುಖಾಂತರ ನಾವು ನಮ್ಮ ಹೃದಯದಲ್ಲಿ ಅವರು ನಮ್ಮನ್ನ ಯಾವತ್ತು ನನ್ನ ಸೆಲೆಬ್ರಿಟೀಸ್ ಅಂತ ಅವ್ರ ಹೃದಯದ ಮೇಲೆ ಹಾಕೊಂಡ್ರು. ಅವತ್ತು ನಮಗೆ 100 ಪಟ್ಟು ಜಾಸ್ತಿ ಆಗಿದೆ. ಸೊ ಪ್ರತಿ ವರ್ಷ ನಾನು ನರ್ತಕಿ ಥಿಯೇಟರ್ ಹತ್ರ ಅಭಿಮಾನಿಗಳ ಸಂಭ್ರಮ, ಸಡಗರ ಹೆಂಗಿದೆ, ಜೋಶ್ ಹೆಂಗಿದೆ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಥಿಯೇಟರ್ ಬಳಿಯಿಂದ ನಮ್ಮ ರಿಪೋರ್ಟರ್ ಸತೀಶ್. ಅಭಿಮಾನಿಗಳ ಸಡಗರವನ್ನ ಬೆಳಿಗ್ಗೆಯಿಂದ ನೀವು ಅಲ್ಲೇ ಥಿಯೇಟರ್ ಹತ್ರ ನೋಡ್ತಾ ಇದ್ರಿ. ಇಂಟರ್ವಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಅರ್ಧ ಸಿನಿಮಾ ನೋಡಿದಂತ ವೀಕ್ಷಕರ ರೆಸ್ಪಾನ್ಸ್ ಹೆಂಗಿದೆ? ಖಂಡಿತವಾಗ್ಲೂ ಶರ್ವಿತಾ, ಥಿಯೇಟರ್ಗಳಲ್ಲಿ ಬೆಳ್ಳಿ ಪರದೆಯ ಮೇಲೆ ಡೆವಿಲ್ ಆರ್ಭಟ ಶುರುವಾಗಿದೆ. ಸೊ ಈಗ ಆಲ್ರೆಡಿ ಮೊದಲ ಒಂದು ಭಾಗವನ್ನು ಸಿನಿಮಾ ನೋಡಿರುವಂಥವ್ರು ಖಂಡಿತವಾಗ್ಲೂ ಇದೊಂದು ಫ್ಯಾನ್ಸ್ಗಳಿಗಾಗಿ ಒಂದು ಭರ್ಜರಿಯಾದಂಥ ಬಾಡೂಟ ಅಂತಾನೆ ಹೇಳ್ಬೋದು. ದರ್ಶನ್ ಫ್ಯಾನ್ಸ್ಗಳಿಗೆ ಏನು ಬೇಕು, ದರ್ಶನ್ ಅಭಿಮಾನಿಗಳು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದೆಲ್ಲವನ್ನು ಕೂಡ ಮೊದಲ ಅರ್ಧದಲ್ಲಿ ಇಟ್ಟಿದ್ದಾರೆ. ಅದರಲ್ಲೂ ಕೂಡ ದರ್ಶನ್ ಅವರು ದ್ವಿಪಾತ್ರದಲ್ಲಿ ಕಾಣಿಸಿರುವ ಕಾರಣ ಸೊ ಎರಡೂ ಪಾತ್ರಗಳಲ್ಲಿ ಕೂಡ ಅವರ ಅಭಿಮಾನಿಗಳನ್ನು ರಂಜಿಸುವಲ್ಲಿ ದರ್ಶನ್ ಅವರು ಯಶಸ್ವಿಯಾಗಿದ್ದಾರೆ. ಚಿತ್ರದ ನಿರ್ದೇಶಕರು ಆ ಅಭಿಮಾನಿಗಳಿಗೋಸ್ಕರ ಒಂದು ಒಳ್ಳೆ ಕಥೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಇನ್ನು ಸಂಭ್ರಮ ಸೆಲೆಬ್ರೇಷನ್ಗೆ ನಾವು ನೋಡ್ಬೋದು. ಸದ್ಯಕ್ಕೆ ನಾನು ಈಗ ಇಲ್ಲಿ ನರ್ತಕಿ ಚಿತ್ರದ ಮಂದಿರದ ಬಳಿಯಲ್ಲೇ ಇದ್ದೀನಿ. ಈ ಒಂದು ಸೆಲೆಬ್ರೇಷನ್ ನಾವು ನೋಡ್ತಾ ಇರ್ಬೋದು. ಸೊ ಯಾವಾಗ ದರ್ಶನ್ ಅವರು ಕೊಲೆ ಆರೋಪದಲ್ಲಿ ಜೈಲಿಗೆ ಹೋದ್ರು, ಅದಾದ ನಂತರ ಯಾರು ನಾವು ಅವರು ಒಂದು ಸಿನಿಮಾವನ್ನು ಗೆಲ್ಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಇರ್ಬೋದು, ಅವರ ಪತ್ನಿ ಇರ್ಬೋದು, ಚಿತ್ರತಂಡ ಇರ್ಬೋದು, ಅವರ ಅಭಿಮಾನಿಗಳಲ್ಲಿ ಮನವಿ ಮಾಡಿದ ನಂತರ ಈ ಚಿತ್ರದ ಪ್ರಚಾರಕ್ಕೆ ಯಾವುದೇ ರೀತಿಯ ಕೊರತೆ ಆಗಬಾರ್ದು, ಈ ಸಿನಿಮಾದ ಜವಾಬ್ದಾರಿ ನಮ್ಮದು, ಈ ಸಿನಿಮಾವನ್ನು ನಾವು ಗೆಲ್ಲಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅಭಿಮಾನಿಗಳು ಟಂಕ ಕಟ್ಟಿ ನಿಂತಿದ್ರು. ಅದೇ ರೀತಿಯಾಗಿ ಸೊ ಕಳೆದ ಒಂದು ವಾರದಿಂದಲೂ ಕೂಡ ಅಭಿಮಾನಿಗಳೇ ಅವರು ಸ್ವಯಂ ಪ್ರೇರಿತರಾಗಿ ಸಿಕ್ಕ ಕಡೆ ಎಲ್ಲ ಪ್ರಚಾರ ಮಾಡ್ತಿದ್ರು. ಈಗ ಅದೇ ರೀತಿಯಾಗಿ ಚಿತ್ರಮಂದಿರದ ಅಂಗಳಕ್ಕೆ ಬಂದಿದ್ದಾರೆ. ಸೊ ಒಂದು ದೊಡ್ಡ ಮಟ್ಟದಲ್ಲಿ ಸಂಭ್ರಮವನ್ನು ನೋಡ್ಬೋದು. ಸೊ ರಾಜ್ಯಾದ್ಯಂತ ಇದು ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದ ಒಂದು ಥಿಯೇಟರ್ನ ಸೆಲೆಬ್ರೇಷನ್ ಅಂತೂ ಖಂಡಿತವಾಗಿಯೂ ಅಲ್ಲ. ರಾಜ್ಯಾದ್ಯಂತ ಏನು 220ಕ್ಕೂ ಹೆಚ್ಚು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಥಿಯೇಟರ್ ರಿಲೀಸ್ ಆಗ್ತಿದೆ, ಅಷ್ಟೂ ಕಡೆ ಕೂಡ ಇದೇ ರೀತಿಯಾದಂಥ ಸೆಲೆಬ್ರೇಷನ್ ನಾವು ನೋಡ್ಬೋದು. ಇನ್ನು ಬೆಂಗಳೂರಿನಲ್ಲಿ ಹೆಚ್ಚು ಕಡಿಮೆ 90 ಚಿತ್ರಗಳಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲ ಕಡೆಯೂ ಕೂಡ ಒಂದು ಬೆಳಗಿನ 6:30ಕ್ಕೆ ಶೋ ಕೂಡ ಶುರುವಾಗಿದೆ. ಎಲ್ಲ ಕಡೆಯೂ ಒಂದು ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ಇನ್ನೇನಿದ್ರು ಸೆಕೆಂಡ್ ಹಾಫ್ ಹೇಗಿದೆ, ಸೊ
ಸೊ ಸಿನಿಮಾ ಈಗ ಆಲ್ರೆಡಿ ಫಸ್ಟ್ ಹಾಫಲ್ಲಿ ಅವರ ಅಭಿಮಾನಿಗಳಿಗೆ ವಾವ್ ಅನಿಸಿದೆ. ಇನ್ನು ಸೆಕೆಂಡ್ ಹಾಫ್ ಹೇಗಿದೆ ಅನ್ನುವಂಥದ್ದು ಒಂದು ಕುತೂಹಲ ಇದೆ. ಅದರ ಜೊತೆಗೆ ಅವರ ಅಭಿಮಾನಿಗಳು ಕೂಡ ಸೊ ಈ ಒಂದು ಸಿನಿಮಾವನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಸೊ ಒಂದು ಹೊಸ ದಾಖಲೆಯನ್ನು ಬರೀಬೇಕು. ಸೊ ದರ್ಶನ್ ಅವ್ರ ಜೊತೆ ಇಲ್ಲ, ಆದರೆ ಅವರ ಜೊತೆ ನಾವಿದ್ದೀವಿ. ಸೊ ಈ ಒಂದು ಕಾರಣದಿಂದ ನಾವು ಈ ಸಿನಿಮಾವನ್ನು ಗೆಲ್ಲಿಸಲೇಬೇಕನ್ನುವಂಥ ನಿಟ್ಟಿನಲ್ಲಿ ಒಂದು ಅದ್ದೂರಿಯಾದಂಥ ಸಂಭ್ರಮ, ಅದ್ದೂರಿಯಾದಂಥ ಸೆಲೆಬ್ರೇಟ್ ಮುಖಾಂತರ ಈ ಒಂದು ಡೆವಿಲ್ ಸಿನಿಮಾವನ್ನು ಎಂಜಾಯ್ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ನಾವು ನೋಡ್ತಾ ಇರ್ಬೋದು, ಮಾರ್ನಿಂಗ್ ಶೋ ಒಂದು 10:30 ಶೋಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಥಿಯೇಟ್ರ್ ಬಳಿ ಬಂದು ಈಗ ಆಲ್ರೆಡಿ ಟಿಕೆಟನ್ನು ತಗೊಂಡು ನಾವು ಸಿನಿಮಾವನ್ನು ನೋಡೋದಕ್ಕೆ ಕಾಯ್ತಿದ್ದಾರೆ. ಇನ್ನು ಥಿಯೇಟ್ರ್ ಒಳಗಡೆ ಕೂಡ ವಿಜಯಲಕ್ಷ್ಮಿ ದರ್ಶನ್ ಅವರು, ವಿನೀಶ್ ದರ್ಶನ್, ಧನ್ವೀರ್ ಗೌಡ, ರಚನಾ ರೈ ಇವರೆಲ್ಲರೂ ಕೂಡ ಸಿನಿಮಾ ನೋಡ್ತಿರೋದ್ರಿಂದ ಅವರನ್ನು ಕೂಡ ನೋಡುವ ಮುಖಾಂತರ ಒಂದು ಎಂಜಾಯ್ ಮಾಡೋದಕ್ಕೆ ಅವರ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಇನ್ನೇನಿದ್ರು ಕೂಡ ಇಡೀ ಚಿತ್ರತಂಡ ಥಿಯೇಟ್ರಿನಿಂದ ಹೊರಗಡೆ ಬಂದು ಸಿನಿಮಾದ ಬಗ್ಗೆ ಏನು ಹೇಳುತ್ತೆ, ತನ್ನ ಗಂಡನ ಸಿನಿಮಾನ ಫಸ್ಟ್ ಶೋ ಒಂದು ಅಭಿಮಾನಿಗಳ ಜೊತೆ ಮೊದಲ ಬಾರಿಗೆ ಸಿನಿಮಾ ನೋಡಿರುವಂಥ ವಿಜಯಲಕ್ಷ್ಮಿ ಅವರು ಯಾವ ರೀತಿ ಹೇಳ್ತಾರೆ, ಸೊ ಅವರ ಮಗ ಯಾವ ರೀತಿ ಹೇಳ್ತಾರೆ, ಅಭಿಮಾನಿಗಳಿಗೆ ಯಾವ ರೀತಿಯಾದಂಥ ಒಂದು ಸಂದೇಶವನ್ನು ಕೊಡ್ತಾರೆ, ಜೈಲಿನಲ್ಲಿರುವಂಥ ದರ್ಶನ್ ಅವರಿಗೆ ಯಾವ ರೀತಿಯಾಗಿ ಅಂತ ಒಂದು ಧೈರ್ಯವನ್ನು ತುಂಬ್ತಾರೆ ಅನ್ನುವಂಥದ್ದೇ ಈಗ ಇರುವಂತಹ ವಿಚಾರ. ಶರ್ಮಿತಾ, ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ಮತ್ತೆ ರಿವ್ಯೂ ತಗೊಳ್ಳೋಣ. ಥ್ಯಾಂಕ್ ಯು ಸತೀಶ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇದು ಚಿತ್ರದುರ್ಗದಲ್ಲಿ ದರ್ಶನ್ ಫ್ಯಾನ್ಸ್ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ವೆಂಕಟೇಶ್ವರ ಸೇರಿದಂತೆ ಹಲವು ಚಿತ್ರಮಂದಿರಗಳಲ್ಲಿ ಸಂಭ್ರಮ ಜೋರಾಗಿದೆ. ಇನ್ನೊಂದು ಕಡೆ ಕಲಬುರಗಿಯಲ್ಲೂ ಅಷ್ಟೇ ಚಿತ್ರಮಂದಿರಕ್ಕೆ ಬರ್ತಾ ಇದ್ದಾರೆ ಅಭಿಮಾನಿಗಳು. ಕಲಬುರಗಿಯ ಶೆಟ್ಟಿ ಚಿತ್ರಮಂದಿರದಲ್ಲಿ ಡೆವಿಲ್ ಹವಾ ಶುರುವಾಗಿದೆ. ಡೆವಿಲ್ ಸಿನಿಮಾ ವೀಕ್ಷಣೆಗೆ ಅಭಿಮಾನಿಗಳು ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ ದರ್ಶನ್ಗೆ. ನಾನು ಹೇಳ್ತಾ ಇದ್ದೆ ಆರಂಭದಲ್ಲೇ, ದರ್ಶನ್ಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳಿದ್ದಾರೆ. ಹಾಗಾಗಿ ಎಲ್ಲ ಕಡೆನೂ ದರ್ಶನ್ ಫ್ಯಾನ್ಸ್ ದರ್ಶನ್ ಅನುಪಸ್ಥಿತಿಯಲ್ಲಿ ಅವರು ಸಂಕಷ್ಟದಲ್ಲಿ ಇರೋದ್ರಿಂದ ಈಗ ನಾವೇ ನಿಂತು ಸಿನಿಮಾ ಗೆಲ್ಲಿಸಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ರು. ಅದರಂತೆ ಇವತ್ತು ಹಾವಳಿಯನ್ನ ಶುರು ಮಾಡಿದ್ದಾರೆ. ಅತ್ತಿ ಬೆಲೆಯಲ್ಲೂ ಫ್ಯಾನ್ಸ್ ಸಡಗರ ಮುಗಿಲು ಮುಟ್ಟಿದೆ. 52 ಅಡಿ ಎತ್ತರದ ಕಟ್ಔಟ್ ನಿರ್ಮಿಸಿ ಡೆವಿಲ್ಗೆ ಸ್ವಾಗತವನ್ನು ಕೋರಿದ್ದಾರೆ ಅಲ್ಲಿ ಅಭಿಮಾನಿಗಳು. ಚಿತ್ರದುರ್ಗ, ಕಲಬುರಗಿ, ಅತ್ತಿಬೇಲೆ, ಆನೇಕಲ್ ಹೀಗೆ ಎಲ್ಲ ಕಡೆನೂ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಬೆಳಗಿನ ಚಳಿಯಲ್ಲೂ ಕೂಡ 6:30 ಅಭಿಮಾನಿಗಳಿಗೋಸ್ಕರನೇ ಏರ್ಪಡಿಸಿದಂಥ ಶೋಗಳಲ್ಲಿ ಅಭಿಮಾನಿಗಳು ಬಂದಿದ್ದಾರೆ. ದರ್ಶನ್ ಬಗ್ಗೆ ಹೇಳಬೇಕು ಅಂದರೆ ಅವರು ಸೆಲೆಬ್ರಿಟೀಸ್ ಅಂತ ಕರೀತಾ ಇದ್ರು ಫ್ಯಾನ್ಸ್ನ. ಅವರೆಲ್ಲರೂ ಬಂದು ಸಿನಿಮಾ ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ.